ಇವತ್ತು ತುಂಬ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ನೋಡೋಣ. ಕಾಲಿಫ್ಲವರ್ ಭಾಜಿ ಅಥವಾ ಪಲ್ಯ ಹೇಳ್ಬೋದು. ಕಾಲಿಫ್ಲವರನ್ನು ಕಟ್ ಮಾಡಿ ಚೆನ್ನಾಗಿ ತೊಳೆದು ಬೇಯಿಸ್ಕೋಬೇಕು. ನಂತರ ಈರುಳ್ಳಿ ಟೊಮೆಟೊನ ಹೆಚ್ಚಿಟ್ಕೊಳ್ಬೇಕು. ಆಮೇಲೆ ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಹಾಕಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಸಾಸಿವೆ, ಇಂಗು ಎಲ್ಲ ಹಾಕ್ಬಿಟ್ಟು ಆಮೇಲೆ ಓನಿಯನ್ ಹಾಕಿಬಿಟ್ಟು ರೋಸ್ಟ್ ಮಾಡಿ ಅದನ್ನು. ನಂತರ ಕಡಿಪತ್ತ, ಟೊಮೆಟೊ, ಬೆಳ್ಳುಳ್ಳಿ ಬೇಕಾದರೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಅರಿಶಿನ ಪುಡಿ, ಖಾರ ಪುಡಿ, ಮಸಾಲೆ ಪೌಡರ್ ಮನೇಲಿ ಮಾಡಿ ಇಟ್ಕೊಂಡಿದ್ರೆ ಅದನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಅದು ಬೇಯಿಸ್ಕೊಳ್ಳಿ. ಆಮೇಲೆ ಅದಕ್ಕೆ 1-2 ಗ್ಲಾಸ್ ನೀರು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಗ್ರೇವಿ ಬೇಕು ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನಾನು ಇದರಲ್ಲಿ ನಾನೇ ಮಾಡಿದ್ದು ಮಸಾಲೆ ಪೌಡರನ್ನು ಹಾಕ್ಕೊಂಡಿದ್ದೇನೆ. ಮಸಾಲೆ ಪೌಡ್ರ್ ರೆಸಿಪಿನ ನಾನು ಇನ್ನೊಮ್ಮೆ ಹಾಕ್ತೀನಿ. ನಂತರ ಇದಕ್ಕೆ ನಾವು ಬೇಯಿಸಿಟ್ಕೊಂಡಂಥ ಕಾಲಿಫ್ಲವರನ್ನು ಹಾಕ್ಕೋಬೇಕು. ತುಂಬ ಈಸಿಯಾಗಿ ಆಗುತ್ತೆ. ಇದನ್ನೊಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ಆಲ್ರೆಡಿ ನಾವು ಹಾಫ್ ಬಾಯ್ಲ್ಡ್ ಮಾಡ್ಕೊಂಡಿದ್ದೀವಿ ಕಾಲಿಫ್ಲವರನ್ನು. ಸೊ ಹೀಗಾಗಿ ಇನ್ನೊಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಪಲ್ಯ ರೆಡಿ. ನೋಡಿ, ಇದು ಚಪಾತಿಯೊಟ್ಟಿಗೆ, ಅನ್ನದೊಟ್ಟಿಗೆ ತುಂಬ ರುಚಿಯಾಗಿರುತ್ತೆ. ತುಂಬ ಬೇಗ ಕೂಡ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.